ಆತ್ಮೀಯ SSLC ವಿದ್ಯಾರ್ಥಿಗಳಿಗೆ ಬಿರಾದ ಮೆಥ್ಸ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ತೆಗೆದುಕೊಂಡಾಗ ಅದರಲ್ಲಿ ನಾವು 1ರಿಂದ 24 ಪ್ರಶ್ನೆಗಳನ್ನ ಬಿಡಿಸಿದೀವಿ. ಇಂದು ವಿಶೇಷವಾಗಿ 3ನೆಯ ಪ್ರಶ್ನೆ ಅಲ್ಲಿದಿಂದ ಇವತ್ತಿನ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. 3ನೆಯ ಪ್ರಶ್ನೆಯು 9 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಒಂದು ಪ್ರಶ್ನೆ 3 ಅಂಕಗಳನ್ನ ಹೊಂದಿಕೊಂಡಿರುತ್ತೆ. ಆದ್ದರಿಂದ 9 ಪ್ರಶ್ನೆಗಳು, ಒಂದು ಪ್ರಶ್ನೆ 3 ಅಂಕ ಅಂದ್ರೆ 9 3s 27 27 ಅಂಕಗಳಿಂದ ಒಳಗೊಂಡಿದ್ದು 3ನೆಯ ಪ್ರಶ್ನೆ. 3ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ವಶನ್ ನಂಬರ್ 3 ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 9 into 3 = 27. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 9 ಪ್ರಶ್ನೆಗಳನ್ನ ಒಳಗೊಂಡಿದ್ದು ಅದರಲ್ಲಿ ಒಂದು ಪ್ರಶ್ನೆ 3 ಅಂಕಗಳನ್ನ ಕ್ಯಾರಿ ಮಾಡುತ್ತೆ. ಸೊ ಇಸ್ ದ 27 ಮಾರ್ಕ್ಸ್. ದ ಫಸ್ಟ್ ಆಫ್ 25th ಕ್ವಶನ್ಸ್, 25ನೆಯ ಪ್ರಶ್ನೆ. 25ನೇ ಪ್ರಶ್ನೆ, ಫೈಂಡ್ ದ ಮೋಡ್ ಆಫ್ ದ ಗಿವನ್ ಡಾಟಾ. ಕೊಟ್ಟಿರತಕ್ಕಂತ ದತ್ತಾಂಶವನ್ನ ಉಪಯೋಗಿಸಿಕೊಂಡು ಮೋಡ್ ಕಂಡು ಹಿಡಿಯಿರಿ. ಬಹುಲಕವನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕಂಡು ಹಿಡಿಬೇಕು. ಹಾಗಾದ್ರೆ ಕ್ಲಾಸ್ ಇಂಟರ್ವಲ್ಸ್ ಅಂಡ್ ಎಫ್. ಕ್ಲಾಸ್ ಇಂಟರ್ವಲ್ಸ್ 1 3 3 5 5 7 7 9 9 11 ಅಂತ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ 6 9 15 9 ಅಂಡ್ 1 ಅಂತ ಕೊಟ್ಟಿದ್ದಾರೆ. ಈ ಒಂದು ಫ್ರೀಕ್ವೆನ್ಸಿಯನ್ನ ತಗೊಂಡು ಅಥವಾ ಕ್ಲಾಸ್ ಇಂಟರ್ವಲ್ಸ್ ಅನ್ನ ತಗೊಂಡು ಮೋಡ್ ಯಾವ ರೀತಿಯಾಗಿ ಫೈಂಡ್ ಮಾಡಬೇಕು ಅಂತ ಇವಾಗ ವಿಚಾರ ಮಾಡಿಕೊಳ್ಳೋಣ. ಕ್ಲಾಸ್ ಇಂಟರ್ವಲ್ಸ್ ಅಂತ ಬರ್ಕೊಂಡು ಫ್ರೀಕ್ವೆನ್ಸಿ 1 3 3 5 5 7 7 9 9 11, ನೆಕ್ಸ್ಟ್ 6 9 15 9 1. So is the frequency. There is, you find the highest frequency. ಇಲ್ಲಿ ನಾವೇನ್ ಮಾಡಬೇಕು, ಅತ್ಯಂತ ಹೆಚ್ಚಿನ ಆವೃತ್ತಾಂಕವನ್ನ ತೆಗೆದುಕೊಳ್ಳಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ ಅಂದ್ರೆ 15 ಅಂತ ಇದೆ. ಈ ರೀತಿಯಾಗಿ ನಾವು 15ಅನ್ನ ಗುರುತಿಸಿಕೊಂಡು ಇಲ್ಲಿ ಇದು F0 F1 F2 ಅಂತ ಗುರುತಿಸ್ಬೇಕು. ಮೋಡ್ ಎಷ್ಟಾಗುತ್ತೆ, ಮೋಡ್ = L ಪ್ಲಸ್ F1 ಮೈನಸ್ F0 2F1 ಅಂತ ಬರುತ್ತೆ. 2F1 F0 F2 ಇಂಟು H ಅಂತ ತಗೋಬೇಕು. ಇಲ್ಲಿ L ಅಂದ್ರ 5, L ಅಂದ್ರೆ ಎಷ್ಟು 5, F0 ಅಂತ ಬಂತು 9, F1 ಅಂತ ಬರುತ್ತೆ 15, F2 ಅಂತ ಬರುತ್ತೆ ಎಷ್ಟು ಅಂದ್ರೆ 9, H ಅಂದ್ರ ಕ್ಲಾಸ್ ಇಂಟರ್ವಲ್ಸ್ 2 ಆಗುತ್ತೆ. ಆದ್ದರಿಂದ L ಎಷ್ಟು 5 ಪ್ಲಸ್ F1 15 ಮೈನಸ್ F0 9, 2F1 ಅಂತ ಬರುತ್ತೆ 15, F0 9, F2 ಎಷ್ಟು ಅಂದ್ರೆ 9 ಅಂತ 9, ಕ್ಲಾಸ್ ಇಂಟರ್ವಲ್ಸ್ 2. ಹಾಗಾದ್ರೆ 5 15ರಲ್ಲಿ 9 ಕಳೆದ್ರ 6, 2 15 30 ಮೈನಸ್ 9 9 18 ಇಂಟು 2. ಆದ್ದರಿಂದ 5 ಪ್ಲಸ್ 6, 10ರಲ್ಲಿ 8 ಹೋದ್ರ 2, 3 2 ಕಳೆದ್ರ 1 ಇಂಟು 2. 6 1 6, 2 2 1 2 1. ಆದ್ದರಿಂದ ಈಕ್ವಲ್ ಟು ಎಷ್ಟು ಬಂತು 5 ಪ್ಲಸ್ ಇಲ್ಲಿ 6 1 6 2 12 ಆಯ್ತು, 2ಕ್ಕೆ 2ಕ್ಕೆ ಹೋಯ್ತು, 1 1 1 ಈಕ್ವಲ್ ಟು 6. ಮೋಡ್ ಎಷ್ಟಾಗುತ್ತೆ 6 ಆಯ್ತು ಅಂತ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಕೊಟ್ಟಿರುವ ಪರೀಕ್ಷೆಯಲ್ಲಿ ಮೋಡ್ ಕೇಳಿದ್ರ
ಈ ತೆರನಾಗಿ ವಿದ್ಯಾರ್ಥಿಗಳೇ ಬಿಡಿಸ್ಬೇಕು ಅಂತ. ಇದರಲ್ಲಿ ವಿಶೇಷವಾಗಿ 15 ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತಲ್ಲ ಅದನ್ನ ಗುರುತಿಸಿಕೊಂಡು ಆ 15ಕ್ಕೆ ನಾವಿಲ್ಲಿ ಗುರುತಿಸಿ ನೋಡ್ರಿ, ಅದರ ಮೇಲ್ಗಡೆ ಇರುವ ನಂಬರ್ ಏನದಲ್ಲ ಫ್ರೀಕ್ವೆನ್ಸಿ F0 ಅಂತ ತಗೋಬೇಕು. ಅದ್ರ ಕೆಳಗಡೆ F1 ಅಂತ ಹಾಕ್ಬೇಕು, ಅದ್ರ ಕೆಳಗಡೆ F2 ಅಂತ ಹಾಕ್ಬೇಕು. ಇಷ್ಟು ಬೆಲೆಗಳಾದ ನಂತರ 1 3 1 2 3 ಆಗತ್ತೆ. ರಿಪೀಟೆಡ್ ನಂಬರ್ ಆಗತ್ತೆ. 1 ಮೈನಸ್ ಮಾಡ್ಕೊಳ್ಳೋಣ. ಹಾಗಾದ್ರೆ 3 ಅಲ್ಲವಾ, 3ರಾಗ 1 ತೆಗೆದ್ರೆ ಎಷ್ಟು ಉಳಿತಲ್ಲಿ 2. ಕ್ಲಾಸ್ ಸೈಜ್ ಎಷ್ಟಾಗತ್ತೆ 2 ಆಗತ್ತೆ. ಇವನ್ನ ತಗೊಂಡು ಈ ಸೂತ್ರದಲ್ಲಿ ಆದೇಶ ಮಾಡಿ ಅವುಗಳನ್ನ ಗುಣಿಸಿ ಭಾಗಾಕಾರ ಮಾಡಿದ ನಂತರ ಲಾಸ್ಟ್ ಏನು ಉತ್ತರ ಬರುತ್ತಲ್ಲ ಅದು ಮೋಡ್ ಇರುತ್ತೆ. ಈ ರೀತಿಯಾಗಿ ಬಹಳ ಸುಲಭವಾದ ಪ್ರಶ್ನೆಯನ್ನ ಕೇಳಿರ್ತಾರೆ ಪರೀಕ್ಷೆಯಲ್ಲಿ. ಅವುಗಳನ್ನ ಆದಷ್ಟು ವಿದ್ಯಾರ್ಥಿಗಳು ಮೋಡ್ ಆಗ್ಲಿ ಮೀನ್ ಆಗ್ಲಿ ಸ್ವಲ್ಪ ಬಿಡಿಸುವುದನ್ನ ಅಧ್ಯಯನ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳೇ, 25ನೆಯ ಪ್ರಶ್ನೆಯು ತಮಗೆ ಅಲ್ಲಿ ಆಪ್ಷನ್ಸ್ ಅಂದ್ರೆ ಚಾಯ್ಸಿಂಗ್ ಇರುತ್ತೆ. ಈಗಾಗಲೇ 25ರಲ್ಲಿ ಒಂದನ್ನ ಬಿಡಿಸಿದೀವಿ, ಮೋಡ್ ಫೈಂಡ್ ಮಾಡೋದು. ಇಲ್ಲಿ 25ರಲ್ಲಿ ಆರ್ ಅಥವಾ ಅಂತ ಇನ್ನೊಂದು ಪ್ರಶ್ನೆ. ಅಲ್ಲಿ ಏನಂತ ಕೇಳಿರ್ತಾರ ಅಂತಂದ್ರ ಫೈಂಡ್ ದ ಮೀನ್ ಫಾರ್ ದ ಗಿವನ್ ಡಾಟಾ ಆರ್ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಇಸ್ ದ ಬೈ ಡೈರೆಕ್ಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ ಟೇಬಲ್ಸ್, ಈ ಕೊಟ್ಟಿರ್ತಕ್ಕಂಥ ಡಿಸ್ಟ್ರಿಬ್ಯೂಷನ್ ಟೇಬಲ್ ಏನಿದೆ ಇದನ್ನ ಯೂಸ್ ಮಾಡಿಕೊಂಡು ನಾವು ಮೀನ್ ಫೈಂಡ್ ಮಾಡಬೇಕು. ಮೀನ್ ಅಂದ್ರ ಸರಾಸರಿ ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲು ವಿದ್ಯಾರ್ಥಿಗಳೇ ನಾವೇನ್ ಮಾಡೋದು ಅಂತಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಮೊದಲ ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಇದು ಕ್ಲಾಸ್ ಇಂಟರ್ವಲ್ಸ್ 1 5 5 9 9 13 13 17. ಆ ನಂತರ 1 5 ಬರೆದೇವಿ, 5 9 ಬರೆಯಲಾಗಿದೆ, 9 13 ಬರೆದೇವಿ, 13 17 ಬರ್ಕೊಂಡಿದೀವಿ, 17 21 17 21. ಈ ರೀತಿಯಾಗಿ ಇಷ್ಟು ನಾವು ಟೇಬಲ್ ಅನ್ನ ರೆಡಿ ಮಾಡಿಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತಂದ್ರೆ ಫ್ರೀಕ್ವೆನ್ಸಿಯನ್ನ ತಗೋಬೇಕು. 4 3 ಆನಂತರ 5 ಆನಂತರ 7 ಆನಂತರ 1. ಈ ಫ್ರೀಕ್ವೆನ್ಸಿಯನ್ನ ಎಲ್ಲ ಕೂಡಿಸ್ಕೊಳ್ಬೇಕು. 4 3 7 7 5 12 12 7 19 1 20. ಸಿಗ್ಮಾ FI ಎಷ್ಟಾಗತ್ತೆ 20. ಇನ್ನು ಮುಂದೆ ಇನ್ನೂ ಒಂದು ಕಾಲಂ ಬರುತ್ತೆ, ಅದು ಏನು ಅಂದ್ರೆ ಎಕ್ಸ್ ಅಂತ ಕರಿತೀವಿ. ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡಬೇಕು. ಆ ಒಂದು ಕ್ಲಾಸ್ ಇಂಟರ್ವಲ್ಸ್ 1 5 ಕೂಡಿಸ್ಕೊಂಡಾಗ ಎಷ್ಟಾಗತ್ತೆ 6 ಆಯ್ತು. 6ಕ್ಕೆ ನಾವೇನ್ ಮಾಡ್ಬೇಕು ಅಂದ್ರ 2ರಿಂದ ಭಾಗಿಸ್ಬೇಕು. 6ಕ್ಕ 2ರಿಂದ ಭಾಗಿಸ್ತೇವೆ ಅಂದ್ರ 2 1 2 3 ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ 3. ಇನ್ನು ಅಷ್ಟು ಅದೇ ರೀತಿಯಾಗಿ ನಾವು ಕೂಡಿಸ್ಕೊಂಡು ಭಾಗಿಸ್ಕೊಂತ ಹೋಗುವುದಕ್ಕಿಂತ 1ಕ್ಕಿಂತ 3 ಬರಬೇಕು ಅಂದ್ರ 2 ನಂಬರ್ ಜಾಸ್ತಿ ಆಗತ್ತೆ. ಇದು 1 ಇದೆ, ಹಾಗಾದ್ರೆ ಇದು 3 ಅದ. 1ಕ್ಕಿಂತಲೂ 2 ನಂಬರ್ ಹೆಚ್ಚಿಗೆ. 5ಕ್ಕಿಂತ 2 ನಂಬರ್ ಜಾಸ್ತಿ 7 ಅಂತ. 9ಕ್ಕಿಂತ 2 ನಂಬರ್ ಜಾಸ್ತಿ ಮಾಡಿಕೊಂಡಾಗ 11 ಆಗತ್ತೆ. 13ಕ್ಕಿಂತ 2 ನಂಬರ್ ಜಾಸ್ತಿ ಮಾಡಿಕೊಂಡಾಗ 15 ಆಗತ್ತೆ. ಆ ನಂತರ 17ಕ್ಕಿಂತ 2 ನಂಬರ್ ಜಾಸ್ತಿ ಮಾಡಿಕೊಂಡಾಗ 19 ಆಗತ್ತೆ. ಇಷ್ಟು ಈ ರೀತಿಯಾಗಿ ನಾವು ಮಧ್ಯ ಬೆಲೆಯನ್ನ ಗುರುತಿಸ್ಕೋಬೇಕು. ಇದು ಆದ ನಂತರ ಮುಂದೆ FI ಇಂಟು XI ಅಂತ ಬರುತ್ತೆ. ಅಂದ್ರ ಪದಗಳನ್ನ ಏನ್ ಮಾಡ್ಬೇಕು ಅನ್ನಂಗಾಯ್ತು, ಗುಣಿಸ್ಕೋಬೇಕು. FIಕ್ಕೂ ಮತ್ತು XIಕ್ಕೂ ಏನ್ ಮಾಡ್ಬೇಕು, ಗುಣಿಸ್ಕೋಬೇಕು. 4 3 12 3 7 21 5 11 55 5 11 55 7 5 35 7 1 7 3 10 105 1 19 19. ಈ ತೆರನಾಗಿ ಎಲ್ಲ ಸಂಖ್ಯೆಗಳನ್ನ ಬರ್ಕೊಂಡ ನಂತರ ಅವುಗಳನ್ನ ಏನ್ ಮಾಡ್ಬೇಕು, ಇವಾಗ ಯಾಡ್ ಮಾಡ್ಬೇಕು, ಕೂಡಿಸ್ಕೋಬೇಕು. ಎಷ್ಟಾಗತ್ತೆ ಸಿಗ್ಮಾ FI XI ಅಂತ ಬರ್ಕೊಂಡು 5 5 10 19 20 1 2 22 2 3 5 5 6 7 8 2 1 3 3 5 8 8 2 10 10 1 11 1 1 2
ಎಷ್ಟು ಬಂತಲ್ಲಿ? ಎಲ್ಲ ಪದಗಳ ಮೊತ್ತ 212. ಇವಾಗ ನೀವು ಮೀನ್ ಫೈಂಡ್ ಮಾಡಬೇಕು. ಸೊ ಇಸ್ ದ ಮೀನ್ ಈಕ್ವಲ್ ಟು ಆರ್, ಎಕ್ಸ್ ಬಾರ್ ಅಂತ ಕರಿತೀವಿ ಅದಕ್ಕೆ. ಮೀನ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ. ಸೊ ಈಸ್ ಸಿಗ್ಮಾ ಎಫ್ ಐ ಅಂತ ಬರ್ಕೋಬೇಕು. ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟು ಅಂದ್ರೆ 212. ಸಿಗ್ಮಾ ಎಫ್ ಐ ಅಂದ್ರ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಾಗತ್ತೆ? 20 ಅಂತ. 2 10 2 1 2 10 0 ತಗೋಬೇಕು, 1 ಸಣ್ಣದಾಗತ್ತೆ. 2 6 12. ಹಾಗಾದ್ರೆ 106 ಅಪಾನ 10 ಅಂತ ಬಂತು. 106 ಅಪಾನ 10ಕ್ಕನು 10ರಿಂದ ಭಾಗಿಸಿಕೊಂಡಾಗ ಅಥವಾ ಒಂದು ಸ್ಥಾನ ಬಿಟ್ಟು 106 ಅಂತ ಬರೆಯೋಣ. ಡೆಸಿಮಲ್ಸ್ ಎಷ್ಟಿದೆ ಅಲ್ಲಿ ಅಂತಂದ್ರೆ 10 ಇದೆ. ಒಂದು ಸ್ಥಾನನ ಬಿಟ್ಟು ಪಾಯಿಂಟ್ ಕೊಡೋಣ. ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಲ್ ಟು ಎಷ್ಟಾಗತ್ತೆ? ಆ ಒಂದು ಪದದ ಮೀನ್ ಎಷ್ಟು ಬರುತ್ತೆ ಅಲ್ಲಿ ಅಂತಂದ್ರೆ 10.6 ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂತ ಒಂದು ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ಇವಾಗ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರ ಮೀನನ್ನ ಕಂಡುಹಿಡಿಬೇಕು ಅಥವಾ ಸರಾಸರಿಯನ್ನ ಕಂಡುಹಿಡಿಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಎಸ್ ವಿದ್ಯಾರ್ಥಿಗಳೇ, 26ನೇ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವತೆಯನ್ನ ಪಡೆದುಕೊಂಡಿದ್ದು. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ಸ್. ಕ್ವೆಶ್ಚನ್ ನಂಬರ್ 26. ಈಗಾಗಲೇ ಹಿಂದಿನ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಾಗ ಅಂದ್ರೆ ಆಗಿ ಹೋಗಿರ್ತಕ್ಕಂತ ಒಂದು ಬೋರ್ಡ್ ಎಕ್ಸಾಮದ ಪ್ರಶ್ನೆ ಪತ್ರಿಕೆಗಳನ್ನ ಕೈಗೆತ್ತಿಕೊಂಡಾಗ ಈ ಒಂದು ಪ್ರಶ್ನೆ ಸಾಕಷ್ಟು ಸಲ ಆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳೇ ಆದಷ್ಟು ಹೆಚ್ಚಿನ ಗಮನವನ್ನ ಹರಿಸಿ ಈ ಒಂದು ಪ್ರಶ್ನೆಯನ್ನ ನಾವು ಬಿಡಿಸ್ಲಿಕ್ಕ ಪ್ರಯತ್ನ ಮಾಡಲೇಬೇಕು. ಬಿಡಿಸಿ ಪ್ರಯತ್ನ ಪ್ರಾಕ್ಟೀಸ್ ಮಾಡಿ ತಮ್ಮ ಕಡೆ ಅದನ್ನ ಇಟ್ಕೊಂಡಿದ್ರೆ ಆದ್ರೆ ನಾಳೆ ಪರೀಕ್ಷೆಯಲ್ಲಿ ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕ ಸಾಧ್ಯತೆ ಇದೆ. ಅದು ಮೇಲಾಗಿ 3 ಅಂಕದ ಪ್ರಶ್ನೆ. ಅದಕ್ಕೋಸ್ಕರವಾಗಿ ತಾವು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. 26ನೇದ್ದು ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಫ್ರೋ ದಟ್ ಸಾಧಿಸುವಂತ ದ ಲೆಂತ್ ಆಫ್ ಟಾಂಜೆಂಟ್ಸ್ ಡ್ರಾನ್ ಫ್ರಾಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಅಂತ. So is the one of circle, outside is the one of point, external point, drawn 2 tangents, that 2 tangents are equal. ಒಂದು ಸರ್ಕಲ್ ಇದೆ, ಸರ್ಕಲ್ ಅದ ಹೊರಗಡೆ ಒಂದು ಬಿಂದು ಇದೆ. ಆ ಬಿಂದುವಿನಿಂದ ಸರ್ಕಲ್ಕ್ಕೆ ಇಳಿದಿರುವ ರೇಖೆಗಳು ಸಮನಾಗಿರುತ್ತವೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಪ್ರಥಮವಾಗಿ ನಾವೇನ್ ಮಾಡ್ಕೊಳ್ಳೋಣ ಇಲ್ಲಿ ಅಂತಂದ್ರೆ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇಸ್ ದ ಸೆಂಟರ್ ಪಾಯಿಂಟ್ ಓ ಆಗಿರ್ಲಿ. ಇದರ ಹೊರಗಡೆ ಒಂದು ಬಿಂದು ಗುರುತಿಸೋಣ ಎ ಅನ್ನುವಂಥದ್ದು. ಎದಿಂದ ಒಂದು ಟಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ಳೋಣ, ಬಿ ಆಗತ್ತೆ. ಎದಿಂದ ಇನ್ನೊಂದು ಟಾಂಜೆಂಟ್ ಅನ್ನ ಡ್ರಾ ಮಾಡ್ಕೊಳ್ಳೋಣ, ಇದು ಸಿ ಅಂತ ಇರ್ಲಿ. ಹಾಗಾದ್ರೆ ಅವ್ರು ಕೇಳಿದ್ದೇನು ಅಂತಂದ್ರೆ that length of tangents drawn from an external point A to a circle are equal. AB equal to ನಾವು AC ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ಇಲ್ಲಿ BO ಸೇರಿಸಿಕೊಳ್ಳೋಣ, OC ಸೇರಿಸಿಕೊಳ್ಳೋಣ, ಅದೇ ರೀತಿಯಾಗಿ OA ಸೇರಿಸಿಕೊಳ್ಳೋಣ. ಇಷ್ಟು ನಾವು ವರ್ಕ್ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇಸ್ ದೇರ್ ಫೋರ್ ಇದನ್ನ ಯಾವ ರೀತಿಯಾಗಿ ಪ್ರೂವ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ಗಿವನ್ O the center, O is center of a circle, and AB and AC are tangents. AB and AC are tangents. ಅಂದ್ರೆ AB ಮತ್ತು AC ಗಳು ಏನಂತ ಹೇಳಿದೆವು ನಾವು? ಟಾಂಜೆಂಟ್ಸ್ ಅಂತ ಹೇಳಿದೆವು. ಸೊ ಈಸ್ ದೇರ್ ಫೋರ್ ನೆಕ್ಸ್ಟ್ ಇನ್ ಫ್ರೋ ಏನಂತ ಪ್ರೂವ್ ಮಾಡಬೇಕು ಅಂತಂದ್ರ
ಎ ಬಿ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕು. ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡಬೇಕಾದ್ರೆ ಜಾಯಿನ್ ಅಂತ ಬರುತ್ತೆ. ಸೊ ಇಸ್ ದ ಕನ್ಸ್ಟ್ರಕ್ಷನ್ ಜಾಯಿನ್ ಒ ಬಿ ಒ ಸಿ ಐನ್ ಒ ಎ, ಒ ಬಿ ಒ ಸಿ ಒ ಎಗಳನ್ನ ಸೇರಿಸಿಕೊಳ್ಬೇಕು. ಸೊ ಈಸ್ ಪ್ರೂಫ್, ಇನ್ನ ಪ್ರೂಫ್ ಅಂತ ಬರುತ್ತೆ ಸಾಧನೆ. ಇದು ದತ್ತ ಕೊಟ್ಟಿದ್ದು, ಇದು ಪ್ರೂಫ್ ನೀವು ಸಾಧಿಸಬೇಕಾಗಿದ್ದು. ನಾವಿವಾಗ ಒ ಬಿ ಒ ಸಿ ಮತ್ತು ಒ ಎಗಳನ್ನ ಸೇರಿಸಿದೀವಿ, ಅದಕ್ಕೆ ಬರೆದಿದ್ದು ಪ್ರೂಫ್ ಅಂದ್ರ ಸಾಧನೆ. ಇನ್ ಟ್ರ್ಯಾಂಗಲ್ ಬಿ ಒ ಎ ಅಂಡ್ ಟ್ರ್ಯಾಂಗಲ್ ಸಿ ಒ ಎ, ಇನ್ ಟ್ರ್ಯಾಂಗಲ್ ಬಿ ಒ ಎ ಅಂದ್ರ ಇದು ಟ್ರ್ಯಾಂಗಲ್, ಸಿ ಒ ಎ ಅಂದ್ರ ಈ ಟ್ರ್ಯಾಂಗಲ್. ಇವೆರಡು ಟ್ರ್ಯಾಂಗಲ್ ಅನ್ನ ನಾವು ಕಂಪೇರ್ ಮಾಡ್ಕೋಬೇಕು. ಹಾಗಾದ್ರೆ ಒ ಪಿ ಈಕ್ವಲ್ ಟು ಒ ಸಿ ಅಂತ ಹೇಳ್ತೀವಿ. ಒ ಪಿ ಈಕ್ವಲ್ ಟು ಒ ಸಿ ಬಿಕಾಸ್ ರೇಡಿ ಐ ಅವೆರಡು ಏನದಾವಪ್ಪ ಅಂತಂದ್ರ ಈ ಒಂದು ವೃತ್ತದ ತ್ರಿಜ್ಯಗಳದಾವ, ಅದಕ್ಕಾಗಿ ರೇಡಿ ಐ ಅಂತ ಬರ್ಕೊಂಡಿದೀವಿ. ಒ ಎ ಈಕ್ವಲ್ ಟು ಒ ಎ ಅಂತ ಬಂತು. ಒ ಎ ಈಕ್ವಲ್ ಟು ಒ ಎ ಕಾಮನ್ ಸೈಡ್ ಅಂತ ಬರೀತೀವಿ. ಸೊ ಇಸ್ ದ ಕಾಮನ್ ಸೈಡ್ ಅಂತ ಬರ್ಕೋಬೇಕು, ಅಂದ್ರೆ ಸಾಮಾನ್ಯ ಬಾಹು ಅಂತ ಕರಿತೀವಿ. ಅದೇ ರೀತಿಯಾಗಿ ಆಂಗಲ್ ಒ ಬಿ ಎ ಅಂತ ಬರುತ್ತೆ. ಸೊ ಈಸ್ ಆಂಗಲ್ ಒ ಬಿ ಎ ಈಕ್ವಲ್ ಟು ಆಂಗಲ್ ಒ ಸಿ ಎ ಅಂತ ಹೇಳ್ತೀವಿ. ಆಂಗಲ್ ಒ ಸಿ ಎ ಈಕ್ವಲ್ ಟು 90 ಡಿಗ್ರಿ ಬಿಕಾಸ್ ದೇರ್ ಇಸ್ ದ 90 ಡಿಗ್ರಿ. ಸೊ ಇಸ್ ದೇರ್ ಫೋರ್ ಒಂದು ರೇಡಿಯಸ್, ಆ ನಂತರ ಒಂದು ಟಾಂಜೆಂಟ್ಸ್ ಏನಾಗುತ್ತೆ ಅಂದ್ರೆ 90 ಡಿಗ್ರಿಯಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಛೇದಿಸ್ತಾವ ಅಂತ ನೋಡ್ಕೊಂಡಿದೀವಿ. ಬೇಕಾದ್ರೆ ನಿಮಗೆ ಡೌಟ್ ಇತ್ತು ಅಂದ್ರ ರೇಡಿಯಸ್ ಅಂಡ್ ಟಾಂಜೆಂಟ್ಸ್ ಅಂತ ಬರೀಬಹುದು. ರೇಡಿಯಸ್ ಅಂಡ್ ಟಾಂಜೆಂಟ್ಸ್ ಆರ್ 90 ಡಿಗ್ರಿ ಅಂತ ಬರೀಬಹುದು. ಇಲ್ಲಿ ಬಿ ಒ ಎ ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ, ಸಿ ಒ ಎ ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ ಸಮ ಅದಾವ. ಆದ್ದರಿಂದ ಟ್ರ್ಯಾಂಗಲ್ ಬಿ ಒ ಎ ಸಿಮಿಲರ್ ಟ್ರ್ಯಾಂಗಲ್ ಸಿ ಒ ಎ ಅಂತ ಕರೆದೆವು. ಯಾಕೆಂತಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ, ಆರ್ ಎಚ್ ಎಸ್ ಅಂತ ಹೇಳ್ತೀವಿ. ರೈಟ್ ಆಂಗಲ್ ಹೈಪೋಟೆನಸ್ ಅಂಡ್ ಸೈಡ್ ಅಂತ. ರೈಟ್ ಆಂಗಲ್ 90 ಡಿಗ್ರಿ, ಹೈಪೋಟೆನಸ್ ವಿಕರ್ಣ ಒ ಎ ಆಗುತ್ತೆ, ಅಂಡ್ ಸೈಡ್ ಒ ಬಿ ಆಗುತ್ತೆ. ಆದ್ದರಿಂದ ಎರಡೂ ತ್ರಿಭುಜಗಳು ಏನಾದವು ಅಂತಂದ್ರೆ ಸಿಮಿಲರ್ ಆದವು. ಎರಡೂ ತ್ರಿಭುಜಗಳು ಸಿಮಿಲರ್ ಆದವು ಅಂತಂದ್ರೆ ದೇರ್ ಫೋರ್ ಅಂತಿಮವಾಗಿ ಬರೀಬೇಕು ಎ ಬಿ ಈಕ್ವಲ್ ಟು ಯಾವ್ದಾಗತ್ತೆ ಅಂದ್ರೆ ಎ ಸಿ ಆಗತ್ತೆ, ಬಿಕಾಸ್ ಸಿ ಪಿ ಸಿ ಟಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಈ ಒಂದು ಪ್ರಮೇಯನ್ನ ವಿದ್ಯಾರ್ಥಿಗಳೇ ಇಷ್ಟು ನೀವು ಸಾಧಿಸಿದ್ರೆ ಆದ್ರೆ ತಮಗೆ 3 ಅಂಕಗಳು ನಿಶ್ಚಿತವಾಗಿ ಇಲ್ಲಿ ದೊರೆತವ. ಅಂದ್ರೆ ತಾವು ಮೇಲಿಂದ ಮೇಲೆ ಬಹಳ ಸುಲಭವಾಗಿರುವಂತಹ ರೀತಿಯಲ್ಲಿ ಈ ಒಂದು ಥೇರಂ ಅನ್ನುವಂಥದ್ದಿದೆ. ಆ ಥೇರಂ ಅನ್ನ ಬಹಳ ಸರಳವಾಗಿರುವಂತಹ ರೀತಿಯಲ್ಲಿ ತಾವು ಬಿಡಿಸ್ಲಿಕ್ಕೆ ಅಧ್ಯಯನ ಮಾಡಬೇಕು ಅಂತ 27ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಇಸ್ ಫೈಂಡ್ ದ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್. ಕ್ವಾಡ್ರೆಂಟ್ ಚತುರ್ಥಕ ಆಫ್ ಎ ಸರ್ಕಲ್, ಸರ್ಕಲ್ದಲ್ಲಿ ಚತುರ್ಥಕ ಮಾಡಿಕೊಳ್ಳೋಣ. ಫೇರ್ ದ ಸರ್ಕಂಫೆರೆನ್ಸ್ ಆಫ್ ಸರ್ಕಲ್ ಇಸ್ 44 ಸೆಂಟಿಮೀಟರ್. ಸರ್ಕಂಫೆರೆನ್ಸ್ ಸಿ ಈಕ್ವಲ್ ಟು 44 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದರಿಂದ ನಾವೇನ್ ಮಾಡ್ಬೇಕು, ರೇಡಿಯಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ದೇರ್ ಈಸ್ ಒನ್ ಆಫ್ ದ ಸರ್ಕಲ್. ಸೊ ಇಸ್ ದ ಸರ್ಕಲ್. ದೇರ್ ಆರ್ 4 parts. One part is called quadrant. ಒಂದು ಭಾಗ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಡ್ರೆಂಟ್ ಅಂತ ಕರಿತೀವಿ, ಚತುರ್ಥಕ ಅಂತ ಕರಿತೀವಿ. ಟೋಟಲ್ ಸರ್ಕಲ್ ದ ಸಮ್ ಆಫ್ ಆಂಗಲ್ 360 ಡಿಗ್ರಿ. ಅದಕ್ಕೆ 4ರಿಂದ ಭಾಗಿಸಿಕೊಂಡಾಗ 360ಕ್ಕ 4ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ, 90 ಡಿಗ್ರಿ. ಅಂದ್ರೆ ಪ್ರತಿಯೊಂದು ಕೋನ ಎಷ್ಟಾಗತ್ತೆ ಇಲ್ಲಿ ಅಂದ್ರೆ 90 ಡಿಗ್ರಿ ಆಗತ್ತೆ ಅಂತ.
ಇವಾಗ ನಮಗೇನ್ ಬೇಕು, ಥೀಟಾ ಗೊತ್ತಾಯ್ತು ಅಲ್ಲಿ. ಹಾಗಾದ್ರೆ ರೇಡಿಯಸ್ ಕಂಡುಹಿಡಿಬೇಕು. ರೇಡಿಯಸ್ ಕಂಡುಹಿಡಿಬೇಕು ಅಂತಂದ್ರೆ ಸೊ ಈಸ್ ಕೊಟ್ಟಿದ್ದಾರೆ ಸಿ ಈಕ್ವಲ್ ಟು 2πr ಅಂತ ಬಂತು. ಸಿ ಈಕ್ವಲ್ ಟು 2πr ಅಂತ. ಸಿದ ಬೆಲೆ 44 ಅಂತ ಕೊಟ್ಟಿದ್ದಾರೆ. 2 ಇಂಟು 22 ಅಪಾನ್ 7 ಇಂಟು r. 44 22 ಎರಡಲೆ 44 ಅಪಾನ್ 7 ಇಂಟು r. ಆರದ ಬೆಲೆ ಬೇಕು. r ಈಕ್ವಲ್ ಟು 44ಕ್ಕ ನಾವೇನ್ ಮಾಡ್ಬೇಕು ಅಂದ್ರೆ ಈ 44 ಅಪಾನ್ 7 ಇದೆ, ಇದರಿಂದ ಭಾಗಿಸ್ಬೇಕು. 44 ಭಾಗ್ಲೆ 44 ಅಪಾನ 7 ಅಂತ ಬರ್ಕೊಂಡಿದೀವಿ. r ಈಕ್ವಲ್ ಟು ಎಷ್ಟು, 44. ಇದು ಭಾಗ್ಲೆ ತೆಗೆದು ಇಂಟು ಮಾಡ್ಕೊಳ್ಳೋಣ. 7 ಅಪಾನ್ 44 ಅಂತ ಬರುತ್ತೆ. 44 ಕ್ಯಾನ್ಸಲ್ ಮಾಡೋಣ. 44 ಕ್ಯಾನ್ಸಲ್ ಆಗುತ್ತೆ. r ಈಕ್ವಲ್ ಟು ಎಷ್ಟು ಅಂದ್ರೆ 7 ಸೆಂಟಿಮೀಟರ್ ಅಂತ ಬಂತು. ಅಂದ್ರೆ ಇದರದ್ದು ರೇಡಿಯಸ್ ಎಷ್ಟು ಅಂದ್ರೆ 7 ಸೆಂಟಿಮೀಟರ್. ಫೈಂಡ್ ದಿ ಏನಂತ ಹೇಳಿದ್ರು, ಏರಿಯಾ ಆಫ್ ಕ್ವಾಡ್ರೆಂಟ್ ಅಂತ ಹೇಳಿದ್ರು. ಸೊ ಈಸ್ ದೇರ್ ಫೋರ್ ಏರಿಯಾ ಆಫ್ ಕ್ವಾಡ್ರೆಂಟ್, ಏರಿಯಾ ಆಫ್ ಕ್ವಾಡ್ರೆಂಟ್ ಈಕ್ವಲ್ ಟು ಥೀಟಾ ಬೈ 360 ಪೈ r ಸ್ಕ್ವೇರ್ ಅಂತ. ಥೀಟಾ 90 ಡಿಗ್ರಿ, 3/60 360. 5 ಈಕ್ವಲ್ ಟು 22/7. r ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಇಸ್ ದ r ಸ್ಕ್ವೇರ್. 7 ಇಂಟು 7, 7 ಕ್ಯಾನ್ಸಲ್ ಆಗುತ್ತೆ. 0 0 ಕ್ಯಾನ್ಸಲ್ ಆಗುತ್ತೆ. 9 1 9 4 ಅಂದ್ರೆ 9 1 9 4 2 2 4 2 1 2 1. ಹಾಗಾದ್ರೆ 11 ಇಂಟು 77, 11 ಇಂಟು 7 ಅಂತ. 11 ಇಂಟು 7 ಅಪಾನ್ ಎಷ್ಟು ಅಂದ್ರೆ 2. ಹಾಗಾದ್ರೆ 11 7 ಎಷ್ಟು, 77 ಅಪಾನ 2. 77ಕ್ಕ ನಾವೇನ್ ಮಾಡಬಹುದು, 2ರಿಂದಲೂ ಭಾಗಿಸಿಕೊಳ್ಳಬಹುದು. 77ಕ್ಕ 2ರಿಂದ ಭಾಗಿಸಿದಾಗ 2 3 6 1 17 2 8 16 1 ಪಾಯಿಂಟ್ ತಗೊಂಡಾಗ 10 ಆಗುತ್ತೆ. 2 5. ಆದ್ದರಿಂದ ಉತ್ತರ ಎಷ್ಟು ಅಂದ್ರೆ 38.5 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಒಂದು ಕ್ವಾಡ್ರೆಂಟ್ ಏನಿದೆ, ಆ ಒಂದು ಕ್ವಾಡ್ರೆಂಟ್ ಇಂದ ಏರಿಯಾ ಎಷ್ಟಾಗುತ್ತೆ, 38.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಈ ರೀತಿಯಾಗಿ ಕ್ವಾಡ್ರೆಂಟ್ ಅದ ಒಂದು ಏರಿಯಾ ಅನ್ನ ನಾವು ಆ ಒಂದು ಸರ್ಕಲದಲ್ಲಿ ಎಷ್ಟಿದೆ ಅಂತ ಕಂಡಿಡಿದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮುಂದೆ 28ನೆಯ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ. ದಯವಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಆಗಮಿಸಿದ್ರಿ ಆ ಎಲ್ಲಾ ವಿದ್ಯಾರ್ಥಿಗಳು ಲೈಕ್ ಅನ್ನ ಮಾಡಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಆದಷ್ಟು ತಮ್ಮ ಒಂದು ಆಕ್ಷೇಪಣೆಗಳು ಏನಿವೆ, ತಮ್ಮ ಒಂದು ಅನಿಸಿಕೆಗಳು ಏನಿವೆ ಅದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲಾ ವಿದ್ಯಾರ್ಥಿಗಳು ಆದಷ್ಟು ತಮ್ಮ ಒಂದು ವಿಚಾರಧಾರೆಗಳನ್ನ, ತಮ್ಮ ಒಂದು ಕಲ್ಪನೆಗಳನ್ನ ದಯವಿಟ್ಟು ಆ ಒಂದು ವಾಟ್ಸಪ್ ಮುಖಾಂತರ, ಈಗಾಗಲೇ ತಮಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ, ಇನ್ನೊಮ್ಮೆ ಆದ್ರೂ ಹೇಳ್ತಾ ಇದ್ದೀವಿ. ವಾಟ್ಸಪ್ ನಂಬರ್ 8861132278. ಈ ನಂಬರ್ಕ ತಾವೇನ್ ಮಾಡಬಹುದು, ತಮ್ಮ ಒಂದು ಅನಿಸಿಕೆಯನ್ನ ತಿಳಿಸ್ಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ 28 ದಿಂದ ಯಾಂಗ ಬಿಡಿಸ್ಬೇಕು, ಯಾವ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಿಕೊಳ್ಳೋಣ.